ಇಲ್ಲಿಗೆ ಕರ್ಕೊಂಬಂದ್ರಿ ಹೇಳಿ ಅಂದರೆ ಸಾರಿ ಇಲ್ಲಿಗೆ ಕರ್ಕೊಂಬಂದ್ರಿ ಸುಬ್ಬು? ನಾನು ಹಿಂಗೆ ಹೇಳ್ತೀನಿ ನಾನು ತಪ್ಪು ತಿಳ್ಕೊಬೇಡಿ. ನಿಮ್ಮ ಮನೇಲಿ ರಾಜೇಶ್ವರಿ ಅವರು ಇದ್ದಾರಲ್ಲ, ಅವ್ರನ್ನ ನೋಡಿದ್ರೆ ನನಗೆ ಯಾಕೋ ನಿಮ್ಮ ಮನೆ ಮೇಲಾಗಲಿ ಅಥವಾ ನಿಮ್ಮ ಯಜಮಾನ್ರ ಮೇಲಾಗಲಿ ಒಂದು ಸ್ವಲ್ಪನೂ ಪ್ರೀತಿ ಇದೆ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ. ಇಷ್ಟು ವರ್ಷದಲ್ಲಿ ನನಗೆ ಈ ಥರ ಸುಮಾರು ಸಲ ಅನಿಸಿದೆ. ಅದನ್ನೇನು ಮಾಡೋದು? ಯಜಮಾನರು ಸಂಬಂಧಿಕರು ಅಂದರೆ ಪ್ರೀತಿ. ಅವರು ತುಂಬ ಪ್ರೀತಿಸ್ತಾರೆ, ಅವ್ರನ್ನ ಅಷ್ಟೇ ನಂಬ್ತಾರೆ. ಪಾಪ ಅವ್ರು ನನ್ನನ್ನೇ ಇಷ್ಟು ನಂಬ್ತಾರೆ ಅಂದರೆ ಒಡ ಹುಟ್ಟಿದ ತಮ್ಮನ ನಂಬಲ್ವಾ? ನೀವು ಆ ನಂಬಿಕೆನ ಉಳಿಸ್ಕೊಳ್ತೀರಾ. ಆ ನಂಬಿಕೆ ಗಳಿಸ್ಕೊಳ್ಳೋ ಶಕ್ತಿ ನಿಮ್ಮ ಗುಣಕ್ಕಿದೆ. ಆದರೆ ಅವ್ರಿಗೆ ಇಲ್ಲ, ನಾನು ಕನ್ಫರ್ಮ್ ಆಗಿ ಏನು ಹೇಳ್ತಾ ಇಲ್ಲ. ಅಕಸ್ಮಾತ್ ನಿಮ್ಮ ಮನೆ ಆಸ್ತಿ ಅಂತಸ್ತೆಲ್ಲ ನೋಡಿದಾಗ ಅವ್ರ ಮನಸ್ಸಲ್ಲಿ ಕೆಟ್ಟ ಭಾವನೆ ಬಂದಿರ್ಬೋದು ಅನ್ನೋ ಉದ್ದೇಶದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ನನಗೂ ಯಾವ ಸಾಕ್ಷಿಗಳಿಲ್ಲ. ನೋಡೋಣ ಸುಬ್ಬು, ನೀವು ನನ್ನ ಜೊತೆಗಿದ್ದೀರಲ್ಲ ಅಷ್ಟು ಸಾಕು. ಈ ಮನೆಗೆ ಒಳ್ಳೇದು ಮಾಡೋದಕ್ಕೋಸ್ಕರ ನೀವೆಲ್ಲ ಬಂದಿದ್ದೀರಾ. ಅಂಥದ್ರಲ್ಲಿ ನಾನು ನಿಮ್ಮ ಕೈ ಜೋಡಿಸದೇ ಇರ್ತೀನಾ? ಈ ಮನೆ ಸಮಸ್ಯೆನ ಬಗೆಹರಿಸಲೇ ನೀವು ಹೋಗ್ತೀರಾ ಅನ್ನೋ ನಂಬಿಕೆ ನನಗಿದೆ. ನನ್ನಿಂದ ಈ ಮನೆ ಸಮಸ್ಯೆಗಳು ಪರಿಹಾರ ಆಗಬೇಕು ಅಂದರೆ ನಾನು ಇಲ್ಲಿರೋವರೆಗೂ ದೀಪಕ್ಕಾಗೇ ಇರಬೇಕು. ನನ್ನ ಬಗ್ಗೆ ಯಾರಿಗೂ ಒಂಚೂರು ಅನುಮಾನನೂ ಬರಬಾರ್ದು. ಅನುಮಾನ ಬರಲ್ಲ ಬಿಡಿ. ಹಾಗೊಂದು ವೇಳೆ ಅನುಮಾನ ಬರಬೇಕು ಅಂದರೆ ಆ ದೀಪಕ್ಕು ಬಾಂಬೆಯಿಂದ ಇಲ್ಲಿಗೆ ಬರಬೇಕು ಅಷ್ಟೇ. ಆದರೆ ಅವನು ಎಲ್ಲೂ ಹೋಗಿದ್ದಾನೋ, ಹೇಗಿದ್ದಾನೋ, ಒಳ್ಳೆಯವನೋ ಕೆಟ್ಟವನೋ ಒಂದೂ ಗೊತ್ತಿಲ್ಲ. ನೋಡೋಣ ಬನ್ನಿ ಏನಾಗುತ್ತಾನೆ. ಇಲ್ಲಿ ಪ್ರತಾಪ್ ಅವ್ರ ಮನೇಲಿ ಬರುತ್ತೆ. ಇದೇನು ಗೊತ್ತು, ನಿಮ್ಮನೆ ಅಡ್ರೆಸ್ನ ನಿಮಗೆ ಕೇಳ್ತಾ ಇದ್ದಾರೆ. ಪ್ರತಾಪ್ ಅವ್ರ ಮನೆನಾ? ಸ್ಟ್ರೈಟ್ ಹೋಗಿ ರೈಟ್ ತಗೊಳ್ಳಿ, ಅಲ್ಲೊಂದು ದೊಡ್ಡ ಮನೆ ಕಾಣುತ್ತೆ, ಅದೇ ಪ್ರತಾಪ್ ಅವ್ರ ಮನೆ. ಅಂದ್ಹಾಗೆ ನಿಮ್ಮ ಹೆಸರು? ದೀಪಕ್ ಫ್ರಮ್ ಬಾಂಬೆ. ದೀಪಕ್ ಬಾಂಬೆನಾ? ದೀಪಕ್ಕು ಅಯ್ಯಯ್ಯೋ, ಕಾರ್ ಇಲ್ಲೇ ನಿಂತಿದೆ ಅಂದರೆ ಅವನು ಹೊರಡೆ ಹೋಗಿರ್ತಾನೆ. ಅಂದಮೇಲೆ ಎಲ್ಲರಿಗೂ ಸತ್ಯ ಗೊತ್ತಾಗಿರುತ್ತೆ. ಅಯ್ಯೋ, ಬನ್ನಿ ಆಯ್ತು ನೋಡೋಣ. ಬಂದ್ರಾ? ಬನ್ನಿ ಇಷ್ಟೊತ್ತು ಎಲ್ಲೋಗಿದ್ರಿ? ಅದು ಕಾಡಿನಲ್ಲಿ ಹಲಸಿನ ಸಿಗತ್ತಂತ ನೋಡಕ್ ಹೋಗಿದ್ವಿ. ಹೇಳಕ್ಕೆ ಇನ್ನೇನು ಉಳ್ದಿಲ್ಲ. ಒಳಗಡೆ ದೀಪಕ್ ಬಂದಿದ್ದಾರೆ, ಜೊತೆಗೆ ಯಜಮಾನ್ರು ಇದ್ದಾರೆ. ಬನ್ನಿ ಮತ್ತು ಕನ್ಫರ್ಮ್, ಈಗಂತೂ ಕನ್ಫರ್ಮು ನಮ್ಮ ಕತೆ. ಕಣ್ಣಲ್ಲಿ ಬುಲೆಟ್ ರೆಡಿ ಇದೆಯಾ? ಇದೆ, ಒಂದು ನಿಮಗೆ, ಒಂದು ನನಗೆ. ಶಾಂತಮ್ಮ ದೀಪಕ್ ಅಂತ ಹೇಳ್ತಾ ಇದ್ದಾಳೆ. ಅವಳು ದೀಪಕ್ನ ನೋಡ್ಬಿಟ್ಲಾ? ಅಥವಾ ದೀಪಕ್ ಏನಾದರೂ ನಾನೇ ದೀಪಕ್ ಅಂತ ಅವ್ರ ಹತ್ರ ಹೇಳ್ಕೊಂಡ್ಬಿಟ್ಲಾ? ಗೊತ್ತಿಲ್ಲ ಸುಬ್ಬು. ಆ ದೀಪಕ್ ಏನಾದರೂ ಯಜಮಾನನ ಭೇಟಿ ಮಾಡಿ ನಿಜ ಹೇಳಿರ್ಬೋದಾ? ಅಯ್ಯೋ, ಒಂದು ಗೊತ್ತಾಗ್ತಾ ಇಲ್ವೇ. ನಿಮ್ಮ ಯಜಮಾನ್ರಿಗೆ ಈ ವಿಷಯ ಗೊತ್ತಾಗ್ದಿರೋದೇ ಒಳ್ಳೇದು. ಅಕಸ್ಮಾತ್ ದೀಪಕ್ ಏನಾದರೂ ವಿಷಯ ಹೇಳಿಲ್ಲ ಅಂದರೆ ಅವ್ನ ಕಾಲಿಗಾದರೂ ಬಿದ್ದು ನಿಜ ಹೇಳ್ದಿರೋ ಹಾಗೆ ಮಾಡಬೇಕು. ನಾವಿದೆಲ್ಲ ಮಾಡ್ತಿರೋದು ಒಳ್ಳೆ ಉದ್ದೇಶಕ್ಕೆ ಅಲ್ವಾ? ಹೌದೌದು, ಈಗಲೇ ಹೋಗೋಣ. ಏನಿದು ಅಂಜಲಿ, ನಾನು ಅಷ್ಟು ಬೇಗ ಮರ್ತ್ಬಿಟ್ಯಾ? ನನಗೆ ಅಷ್ಟು ದೂರದವನಾಗ್ಬಿಟ್ನಾ? ಮಾತಾಡು ಅಂಜಲಿ ಏನಾದರೂ. ನಾನು ದೀಪಕ್ ಬಂದಿದ್ದೀನಿ, ಮಾತಾಡು ಅಂಜಲಿ. ಅಯ್ಯೋ, ಮುಗೀತು ನಮ್ಮ ಕತೆ ಟೆನ್ಷನ್ ಆಗ್ತದೆ ನನಗೆ. ಅಲ್ಲ, ಇವನೇ ತಾನೆ ಮುತ್ತು, ಇವನೇ ತಾನೆ ದೀಪಕ್ಕು. ನೆನಪಿಸ್ಕೊಳ್ಳಿ ಮುತ್ತು, ಅದಕ್ಕೆ ಅವ್ನು ಹೇಳ್ತಾ ಇದ್ದಾನಲ್ಲ ನನ್ನ ಮರ್ತ್ಬಿಟ್ಟಿ ಅಂತೆಲ್ಲ ಕೇಳ್ತಾ ಇದ್ದಾನೆ. ಸರಿಯಾಗಿ ನೆನಪಿಸ್ಕೊಳ್ಳಿ, ನೀವು ನೋಡಿದ್ದು ಇವನೇ ತಾನೆ ದೀಪಕ್ಕು. ಅಯ್ಯೋ, ನನಗೇನು ಗೊತ್ತಾಗ್ತಿಲ್ಲ. ನಾನು ನೋಡಿದ್ದು ಒಂದೇ ಒಂದ್ಸಲ. ಅವನ ಮುಖ ಹೇಗಿದೆ ಅನ್ನೋದಕ್ಕೆ ಮರ್ತು ಹೋಗಿದೆ ನನಗೆ. ಮರ್ತೋಗುತ್ತಪ್ಪ ಮುತ್ತು, ಮರ್ತೋಗುತ್ತೆ.
ನಿನಗೆ ನನ್ನ ಮೇಲೆ ಮಾತ್ರ ಅನುಮಾನ, ನನ್ನ ಬಿಟ್ಟು ಬೇರೆ ಯಾರ ಮೇಲೂ ಅನುಮಾನ ಬರಲ್ಲ ಅಲ್ವಾ? ಸರಿ, ಹಾಗಾದ್ರೆ ಈಗಲೇ ಹೋಗಿ ಅವ್ನು ಕಾಲಿಟ್ಕೊಂಡು ಯಜಮಾನ್ರು ಬರಕ್ಕೆ ಮುಂಚೆ ಎಲ್ಲ ಹೇಳ್ಕೊಂಬಿಡೋಣ. ಸರಿ, ನಮ್ಗಿರೋ ಒಂದೇ ದಾರಿ. ಬಾ ಮುತ್ತು. ನಿಂತ್ಕೊಳ್ಳಿ. ನೀವು ಬಂದ್ರಾ? ಬನ್ನಿ. ದೀಪಕ್ ಬಂದಿಯಾನೆ. ಯಜಮಾನ್ರೆ, ಅದು ಅದು ಏಯ್, ಏನೋ ಅದು ಇದು ಏನೋ ಅಂತ ಗನಂಧಾರಿ ಕೆಲಸ ನಿನಗೆ ಇತ್ತೀಚೆಗೆ ಕಾಣಿಸ್ಕೊತಾನೆ ಇಲ್ಲ. ಹೇಳಿರ್ಲಿಲ್ವಾ ದೀಪಕ್ ಬಂದಿದ್ದಾನೆ ಅಂತ? ನಿಮ್ಮಿಬ್ಬರ ಜೊತೆ ಮಾತಾಡ್ಬೇಕು. ಬನ್ನಿ. ಮುತ್ತು, 2 ನಿಮಿಷ ಮೌನಾಚರಣೆ ಮಾಡೋಣ. ಮುನಾಚರಣೆನ? ಯಾಕೆ? ಇನ್ನೇನು ಮುತ್ತು, ನನ್ನ ಜೀವನ ಹೆಂಗೆಂಗೋ ಇರ್ಬೇಕು ಅನ್ಕೊಂಡಿದ್ದೆ, ಏನೇನೋ ಮಾಡ್ಬೇಕು ಅನ್ಕೊಂಡಿದ್ದೆ. ಆದರೆ ಇಲ್ಲಿ ಬಂದು ಇಲ್ಲಿ ನನ್ನ ಜೀವನ ಕೊನೆ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಮುತ್ತು, ನನಗೆ ಗೊತ್ತಿರಲಿಲ್ಲ. ನೀವೇನು ಯೋಚನೆ ಮಾಡ್ಬಿಡಿ ಸುಬ್ಬು, ನನ್ನ ಜೀವ ಕೊಟ್ಟಾದರೂ ನಿಮ್ಮನ್ನು ಕಾಪಾಡ್ತೀನಿ. ಓ, ಮುಂದೆ ನಿಂತು ಕಾಪಾಡ್ತೀನಿ ಮುತ್ತು. ಅದೇ ಆವಾಗಲೇ ಹೇಳ್ದಿಲ್ಲ 2 ಬುಲೆಟು, ಅದರಲ್ಲಿ ಮೊದಲನೇ ನಿನಗೆ ಬೀಳೋದು, 2ನೇ ನನಗೆ ಬೀಳುತ್ತೆ, 2ನೇ ಬುಲೆಟ್ ನನಗೆ ಬೀಳುತ್ತೆ. ಬಾ ಬಾ. ದೀಪಕ್, ಬಾಂಬೆಯಿಂದ ಕಾರಲ್ಲೇ ಬಂದೇನಪ್ಪ? ಹಾಂ ಅಂಕಲ್, ನಿಮಗೆ ಗೊತ್ತಲ್ಲ ನನಗೆ ಈ ಕಾರ್ ಡ್ರೈವಿಂಗ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಅಲ್ಲಿಂದ ಕಾರ್ ಓಡಿಸ್ಕೊಂಡೇ ಬಂದುಬಿಟ್ಟೆ. ಮನೇಲೆಲ್ಲರೂ ಹೇಗಿದ್ದಾರೆ? ಹಾಂ ಅಂಕಲ್, ಎಲ್ಲ ಚೆನ್ನಾಗಿದ್ದಾರೆ. ಈಗ ನಾವೇ ತಪ್ಪು ಒಪ್ಕೊಂಡ್ರೆ ಶಿಕ್ಷೆ ಕಮ್ಮಿ ಆಗುತ್ತಾ? ಆದರೂ ಆಗ್ಬೋದು. ಯಜಮಾನಿಗೆ ಎಷ್ಟು ಕೋಪ ಇದೆಯೋ ಅಷ್ಟೇ ಕರುಣೆ ಇದೆ. ತಪ್ಪಾಯ್ತು ಅಂತ ಹೋಗಿ ಅವ್ರ ಕಾಲಿಟ್ಕೊಂಡ್ಬಿಡೋಣ. ಮುತ್ತು, ನಾವೇನು ತಪ್ಪು ಮಾಡಿಲ್ಲ, ಸತ್ಯ ಮುಚ್ಚಿಟ್ಟಿದ್ದೀವಿ ಅಷ್ಟೇ. ಯಜಮಾನ್ರಿಗೆ ಸುಳ್ಳು ಹೋದ್ರೆ ಆಗಲ್ಲ, ಸತ್ಯ ಮುಚ್ಚಿಡೋದು ತಪ್ಪು ತಾನೇ. ಕನ್ಫ್ಯೂಸ್ ಮಾಡಬೇಡ ಮುತ್ತು. ಈಗೇನು ನಿಮ್ಮ ಯಜಮಾನ್ರ ಹತ್ರ ಇರೋ ಸತ್ಯನೆಲ್ಲ ಹೇಳಬೇಕಲ್ವಾ? ನಮ್ಗೆ ಉಳಿದಿರೋದಿನ ಒಂದೇ ದಾರಿ, ತಪ್ಪಾಯ್ತು ಅಂತ ಯಜಮಾನ ಕಾಲಿಟ್ಕೊಂಡ್ಬಿಡೋಣ. ಮತ್ತು ಹೆಜ್ಜೆ ಮೇಲೆ ಹೆಜ್ಜೆ ಹಾಕೊಂಡು ಬರ್ತಿದ್ದೀರಾ? ಬನ್ನಿ ಅಂತ ಹೇಳಿದ್ನಲ್ಲ. ಮಾವ, ಆ್ಯಕ್ಚುಲಿ ನಾನು ನಿಮಗೆ ಒಂದು ವಿಷಯ ಹೇಳಬೇಕಾಗಿತ್ತು. ಹೇಳೋದಕ್ಕೆ ನನಗೆ ಎಲ್ಲೂ ಯಾವತ್ತೂ ಅವಕಾಶ ಸಿಗಲಿಲ್ಲ. ಇವತ್ತು ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಅದೇನೆಂದರೆ, ನನಗೆಲ್ಲ ಗೊತ್ತಾಗತ್ತೆ. ನೀವೇನು ಹೇಳಬೇಕು ಅಂತಿದ್ದೀರೋ ನನಗೆ ಅರ್ಥ ಆಗಿದೆ. ಮುತ್ತು, ಮೌನಾಚರಣೆ ಫಿಕ್ಸಾ? ಗ್ಯಾರಂಟಿ. ನಂದು ಪೋಷಕ ಪಾತ್ರ, ನಿಮ್ಮದು ಹೀರೋ ಪಾತ್ರ. ನನಗನ್ಸತ್ತೆ ಮೊದಲನೇ ಗುಂಡು ನಿಮಗೆ.